ಡಿಕೆಶಿ ಭೇಟಿಯಾಗೋದಕ್ಕೆ ಮುಗಿಬಿದ್ದಿರುವಂತಹ ಶಾಸಕರು ದಂಡಾಗಿ ಡಿಕೆಶಿ ಮನೆಗೆ ಶಾಸಕರು ಎಂಟ್ರಿನ ಕೊಡ್ತಾ ಇದ್ದಾರೆ. ಶುಭಾಶಯ ಕೋರುವವರು ಒಂದಿಷ್ಟು ಜನರು, ಮಂತ್ರಿಗಿರಿಗೆ ಲಾಭಿ ಮಾಡಿದವರು ಮತ್ತೊಂದಿಷ್ಟು ಜನ. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ನಂಜಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ಜೊತೆಗೆ ರಾಮದುರ್ಗದ ಅಶೋಕ್ ಪಠಣ್, ಬಂಗಾರಪೇಟೆ ನಾರಾಯಣಸ್ವಾಮಿ, ನಿರ್ಗಮಿತ ಸಚಿವರಾದಂತಹ ಲಾರ್ಡ್ ತಿಮ್ಮಾಪುರ ಭೇಟಿಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ಭೇಟಿಯಾಗೋದಕ್ಕೆ ಮುಗಿಬಿದ್ದಿರುವಂತಹ ಶಾಸಕರು ದಂಡಾಗಿ ಡಿಕೆಶಿ ಮನೆಗೆ ಶಾಸಕರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಶುಭಾಶಯ ಕೋರುವವರು ಒಂದಿಷ್ಟು ಜನರು, ಮಂತ್ರಿಗಿರಿ ಲಾಭಿ ಮಾಡಿದವರು ಮತ್ತೊಂದಿಷ್ಟು ಜನ. ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್, ರಾಮದುರ್ಗ ಅಶೋಕ್ ಪಠಣ್ ಮತ್ತು ಬಂಗಾರಪೇಟೆ ನಾರಾಯಣಸ್ವಾಮಿ, ನಿರ್ಗಮಿತ ಸಚಿವರಾದಂತಹ ಲಾರ್ಡ್ ತಿಮ್ಮಾಪುರ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಮಾತುಕತೆ ಚರ್ಚೆಗಳನ್ನಾಡಿದ್ದಾರೆ. ಮತ್ತು ವಿಷಯವನ್ನು ತಿಳಿಸೋದಕ್ಕೆ ಬರುವಂಥವರು ಒಂದಷ್ಟು ಜನ. ಡಿಕೆಶಿ ಭೇಟಿಯಾಗೋದಕ್ಕೆ ಮುಗಿಬಿದ್ದಿರುವಂತಹ ಶಾಸಕರು ದಂಡಾಗಿ ಮನೆಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಡಿಕೆಶಿ ಮನೆಗೆ ಶುಭಾಶಯವನ್ನ ಕೋರುವವರು ಒಂದಿಷ್ಟು ಜನ ಇರಬೇಕಾದ್ರೆ ಇದ್ರ ಜೊತೆಗೆ ಮಂತ್ರಿಗಿರಿ ಲಾಭಿ ಮಾಡಿದವರು ಮತ್ತೊಂದಿಷ್ಟು ಜನ. ನಾನು ಈ ಹಿಂದೆನೂ ಚುನಾವಣೆ ಟಿಕೆಟ್ನ ಅವ್ರನ್ನ ಕೇಳಿರಲಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೆ, ಕೆಲಸ ಮಾಡೋದು ಗುರುತಿಸಿ ಅವ್ರದ್ದು ಟಿಕೆಟ್ ಕೊಟ್ಟರು. ಈಗಲಾದರೂ ನನ್ನ ಅವರಲ್ಲಿ ಹೋಗಿ ಸಚಿವ ಸ್ಥಾನ ಕೇಳಿಲ್ಲ, ಈಗಲೂ ಸಹ ಹೋಗಿ ಕೇಳೋದಿಲ್ಲ. ನಮ್ಮ ರೈತಪರ ಕೆಲಸಗಳು, ರೈತಪರ ಸಂಘಟನೆ ಏನು ಮಾಡಿದ್ದೀನಿ, ರೈತಪರ ಹೋರಾಟ ಮಾಡಿದ್ದೀನಿ, ಆ ಹಿನ್ನೆಲೆಯಲ್ಲಿ ಅದು ಹೊಸಬರಿಗೆ ಅವಕಾಶ ಮಾಡೋ ನಿಟ್ಟಿನಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿದೆ, ಆ ನಿಟ್ಟೊಳಗೆ ನಮಗೊಂದು ರೈತರ ಒಂದು ಕೋಟದಲ್ಲಿ ರೈತರ ಪರವಾಗಿ ಒಂದು ಧ್ವನಿ ಆಗೋಕ್ಕೋಸ್ಕರ ಕೊಡಿ ಅಂತ ಮನವಿ ಮಾಡ್ತೀನಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಹೈಕಮಾಂಡ್ ಮುಂದೆ ಒಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಅಂತ ಈಗ ಯಾವುದು ಕೂಡ ನಿಮ್ಮದು ಭಾಳ ದಿವಸದಿಂದ ಕೂಗಿದೆ. ಹೊಸಬರಿಗೆ ಅವಕಾಶ ಕೊಟ್ಟರೆ ಮುಂದಿನ ಎಲ್ಲ ದೃಷ್ಟಿಯಲ್ಲಿ ಪಕ್ಷ ಸಂಘಟನೆ ಇರ್ಬೋದು, ಪಕ್ಷವನ್ನು ಅಧಿಕಾರ ತರುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಹೆಚ್ಚಿನ ಒಂದು ಶಕ್ತಿ ಬಂದಂತೆ ಆಗುತ್ತೆ ಅನ್ನೋ ವಿಚಾರಗಳು ಕೂಡ ಅವ್ರಿಗೆ ಗಮನಕ್ಕಿದೆ. ಖಂಡಿತವಾಗಿ ಈ ಬಾರಿ ಹೆಚ್ಚಿನ ಒಂದು ಅವಕಾಶವನ್ನು ಹೊಸಬರಿಗೆ ಏನು ನಾವೆಲ್ಲ ಆಕಾಂಕ್ಷಿಗಳಿದ್ದೀವಿ ಆ ಆಕಾಂಕ್ಷಿಗಳಿಗೆ ಒದಗಿಸಿಕೊಡ್ತಾರೆ ಅನ್ನೋದು ವಿಶ್ವಾಸ ನಮ್ಮಲ್ಲಿದೆ. ನಮ್ಮ CLP ನಾಯಕರಾಗಿರುವಂಥ DK ಶಿವಕುಮಾರ್ ಸಾಹೇಬರು ಸ್ವತಃ ವಿಧಾನಸೌಧದಲ್ಲಿ, ವಿಧಾನಸಭೆಯಲ್ಲಿ, ಅಧಿವೇಶನದಲ್ಲೇ ಆ ವಿಚಾರದ ಬಗ್ಗೆ ಅವರು ಮಾತನಾಡಿದ್ದಾರೆ. ಇಟ್ ಇಸ್ ಆನ್ ರೆಕಾರ್ಡ್. ಅದರಿಂದ ಅವರು ಇದ್ದಿದ್ರೆ ಖಂಡಿತವಾಗಿಯೂ ಅರ್ಹವಾದಂತಹ ವ್ಯಕ್ತಿ ಸಚಿವ ಸ್ಥಾನಕ್ಕೆ. ಆದರೆ ಅವರು ನಮ್ಮಲ್ಲಿ ಇಲ್ಲ. ತುಂಬ ನೋವಾಗ್ತಿದೆ ಇವತ್ತು ಅವರು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಇವತ್ತು ನಾನು ನಮ್ಮ ಹಿರಿಯ ನಾಯಕರಲ್ಲಿ ಮನವಿಯನ್ನು ಮಾಡ್ತೇನೆ. ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸಲ್ಲಿ ಯಾರಿಗಾರು ಒಂದು ಅವಕಾಶವನ್ನು ಮಾಡಿಕೊಡಿ, ಹೊಸಬ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ಅವರಲ್ಲಿ ಮನವಿ. ನಾವು ತಗೋಬೇಕು ಅಂತ ಹೇಳಿದೀವಪ್ಪ, ನಾವೆಲ್ಲ ಒಳ್ಳೆ ಗೈಡ್ ಮಾಡ್ತೀವಿ, ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ. ನಾವು 30-40 ವರ್ಷ ರಾಜಕೀಯ ಹೊಡಿದೀವಿ, ನಾವೆಲ್ಲ ಒಳ್ಳೆ ಸ್ನೇಹಿತರೇನೆ. ತೊಗೊಂಡ್ರೆ ನಾವು ಮಾಡ್ತೀವಿ, ತೊಗೊಂಡದೇ ಇದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತಾಗಿ ಕೆಲಸ ಮಾಡ್ಕೊಂಡಿರ್ತೀವಿ ಅಂತ ನಮ್ಮ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಮಾತಾಡಿರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ 2 ಸಮುದಾಯಗಳು ಕೋಲಾರದಲ್ಲಿ ಹೆಚ್ಚಿನ ಮತಸಂಖ್ಯೆ ಇರ್ತಕ್ಕಂಥದ್ದು. ಒಂದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ, ಎರಡನೇದು ಒಕ್ಕಲಿಗ ಸಮುದಾಯ. ಈ 2 ಸಮುದಾಯಗಳಿಗೆ ಈ ಬಾರಿ ಕೋಲಾರ ಅವಕಾಶ ಕೊಡಬೇಕು. ಒಂದು ವೇಳೆ ಈ ಸಮುದಾಯ ಅವಕಾಶ ಕೊಡಲಿಲ್ಲ ಅಂದ್ರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ನಾನು ಮತ್ತು ರಂಜೇಗೌಡರು ಸ್ಪಷ್ಟವಾಗಿ ಗೌರವಾನ್ವಿತ ಮುಖ್ಯಮಂತ್ರಿ ತಿಳಿಸಿದ್ದೇವೆ. ವಿಶ್ವಾಸ ಇದೆ ಈ ಬಾರಿ ಕೋಲಾರ ಜಿಲ್ಲೆಗೆ ಮಂತ್ರಿ ಮಾಡ್ತಾ ವಿಶ್ವಾಸ ನಮಗಿದೆ. ಈಗ ಯಾರು ಸೇರಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನು ಮಾಡಬೇಕು ಏನು ಮಾಡಬರ್ತಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ our wish is that anybody can become, so we have to wait and watch. ಯಾರಿಗೆ ಭರವಸೆ ಇರಂಗಿಲ್ಲಮ್ಮ, ನನಗೆ ಭರವಸೆ ಇದೆ. ಹೈಕಮಾಂಡ್ ಏನು